ರಾವಣನನ್ನ ಸಂಹಾರ ಮಾಡಿದಕ್ಕೆ ಇವತ್ತು ಕೂಡ ನಾವು ರಾಮನಿಗೆ ಜೈಕಾರ ಹಾಕ್ತೀವಿ. ಜೀವನದಲ್ಲಿ ಕಷ್ಟ ಬಂತು ಅಂತ ಹೆದರೋದು ಬೇಡ, ಯಾಕೆಂದ್ರೆ ಅದೇ ಕಷ್ಟಗಳು ಅವರನ್ನ ಅದ್ಭುತವನ್ನಾಗಿ ಮಾಡುತ್ತೆ. ಲಕ್ಕವನ ಜೀವನದಲ್ಲಿ ಆಗಿದ್ದು ಇದೆ. ಐ ಆಮ್ ರಿಯಲಿ ವೆರಿ ಪ್ರೌಡ್. ನನ್ನ ಹೆಸರು ಬಂದು ದೀಪಿಕಾ ಅಂತ. ಸೊ ಇಲ್ಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಸೈಂಟ್ ಫಿಲಾಮಿನಾಸಲ್ಲಿ. ಮೂವಿ ಬಂದು ತುಂಬ ಅಂದರೆ ತುಂಬ ಮಕ್ಕಳಿಗೆ ಇಷ್ಟ ಆಗಿದೆ. ತುಂಬ ಜನ ಅಳ್ತಿದ್ರು ಕೂಡ. ನಮ್ಮ ಗರ್ಲ್ಸ್ ಏನಿದ್ದಾರೆ ತುಂಬ ನಮ್ಮ ಗರ್ಲ್ಸ್ ಏನಿದ್ದಾರೆ ಪಾಪ ತುಂಬ ಮನ್ಸಿಗೆ ತೊಗೊಂಡು ತುಂಬ ಜನ ಅಳ್ತಿದ್ರು ಕೂಡ. ಮಕ್ಕಳಿಗೆಲ್ಲ ತುಂಬ ಮನ್ಸಿಗೆ ನಾಟಿದೆ ಅಂತ ಅನಿಸುತ್ತೆ. ಕೆಟ್ಟ ದಾರಿ ಹಿಡಿಬಾರ್ದು, ಅದರ ಪರಿಣಾಮ ಏನು, ಶ್ರಮ ಹೇಗೆ ಪಡಬೇಕು ಅನ್ನೋದು. ಸೊ ಇದನ್ನು ಜೀವನದಲ್ಲೂ ಅಳವಡಿಸ್ಕೊಡ್ತಾರೆ ಮಕ್ಕಳು. ನಾನು ಇವಳ ಅಭಿಮಾನಿ ಕನ್ನಡ ಚಲನಚಿತ್ರವನ್ನು ಪ್ರದರ್ಶನ ಮಾಡುವುದಕ್ಕೆ ನಮ್ಮಲ್ಲಿ ಮೊದಲನೇದಾಗಿ ಅಮರ್ರವರು ಬಂದು ರಿಕ್ವೆಸ್ಟ್ ಮಾಡಿದರು. ಸರ್, ಶಾಲೆಯಲ್ಲಿ ಎಲ್ಲ ಶಾಲೆಗಳಲ್ಲೂ ಈ ಒಂದು ಚಿತ್ರವನ್ನು ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ತಮ್ಮ ಶಾಲೆಯಲ್ಲೂ ಅವಕಾಶವನ್ನು ಮಾಡಿಕೊಟ್ರೆ ನಾವು ಇದನ್ನು ಮಕ್ಕಳಿಗೆ ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ಸೃಷ್ಟಿಸ್ತೀವಿ ಅಂತ ಒಂದು ಕೇಳಿಕೊಂಡಾಗ ನಾನು ಹಿಂದೆ ಮುಂದೆ ನೋಡದೆ ಈ ಒಂದು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಸೂಚಿಸಿ ಈ ಒಂದು ಚಿತ್ರ ಮಕ್ಕಳಲ್ಲಿ, ಅದು ಮಕ್ಕಳ ಚಿತ್ರ ಆಗಿರೋದ್ರಿಂದ ಮಕ್ಕಳಿಗೆ ಜೀವನ ಪಾಠ, ಜೀವನದಲ್ಲಿ ನಾವು ಏನು ಪಾಠ ಕಲಿಬೇಕು, ಮತ್ತು ಕಿವುಡು ಮತ್ತು ಮೂಗರಿಗೆ ಯಾವ ರೀತಿಯಾದಂತಹ ಸಂದೇಶ ಕೊಡಬಹುದು, ಮಕ್ಕಳು ಚಾಲೆಂಜ್ ಮಾಡಿದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋ ಒಂದು ಸಂದೇಶವನ್ನು ಈ ಚಿತ್ರ ಒಳಗೊಂಡಿದೆ. ಇದು ಪ್ರತಿಯೊಬ್ಬರು ಈ ಚಿತ್ರವನ್ನು ನೋಡಿದಿರ, ಎಲ್ಲರೂ ಸಹ ತಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡ್ರೆ ಖಂಡಿತ ನೀವು ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ಹಾಗೂ ಜೀವನದಲ್ಲಿ ನೀವೆಲ್ಲ ಮುಂದೆ ಬರೋದಕ್ಕೆ ಈ ಒಂದು ಚಿತ್ರ ಸಹಕಾರಿಯಾಗ್ತದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಸುಮಾರು 3 to 4 days ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಮಕ್ಕಳಿಗೆ ಚಿತ್ರ ಪ್ರದರ್ಶನವನ್ನು ಮಾಡಿರುವುದಕ್ಕೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಚೆನ್ನಾಗಿತ್ತು ಅಂಕಲ್ ಮೂವಿ. ಎಲ್ಲ ಪಾಠ ಇಷ್ಟ ಆಯಿತು, ಓದೋದ್ರ ಬಗ್ಗೆ ಎಲ್ಲ ಇತ್ತು, ಮತ್ತು ಇಂಟ್ರೆಸ್ಟ್ ಬರುತ್ತೆ ಓದೋಕ್ಕೆ. ಎಲ್ಲರೂ ಟಾಪರ್ ಆಯಿತು. ಮೂವಿ ಚೆನ್ನಾಗಿತ್ತು. ಚೆನ್ನಾಗೈತೆ ಅಂಕಲ್, ಸಕ್ಕದಾಗೈತೆ. ಚೆನ್ನಾಗೈತೆ ಅಂಕಲ್, ಸೂಪರ್ ಸರ್, ಚೆನ್ನಾಗಿತ್ತು, ಸಕ್ಕದಾಗೈತೆ. ನೆಕ್ಸ್ಟ್ ಪಾರ್ಟ್ 2 ಬರಬೇಕು. ತುಂಬ ಚೆನ್ನಾಗಿದೆ ಈ ಮೂವಿ. ಒಬ್ಳು ಹುಡುಗಿದು ಇದನ್ನು ಹೇಳ್ಕೊಡ್ತಿದೆ. ಆಮೇಲೆ ನಮಗೆ ತುಂಬ ಇಷ್ಟ ಆಯಿತು. ಪಾರ್ಟ್ 2 ಬೇಗ ಬರಲಿ. ಸಕ್ಕದಾಯಿತು. ಏನು ಇಷ್ಟ ಆಯಿತು? ನಮಗೆ ಜಾಸ್ತಿ ಇಷ್ಟ ಆಗಿದೆ ಆ ಹುಡುಗಿ ಇಷ್ಟ ಆಯಿತು. ಅವ್ರು ಮಾಡಿದ್ದು ಎಲ್ಲ ಇಷ್ಟ ಆಯಿತು. ಮೂವಿ ತುಂಬ ಚೆನ್ನಾಗಿತ್ತು. ಇದರಿಂದ ಅರ್ಥ ಆಗಿದೆ ಏನಂದರೆ ಯಾವ ಹೆಣ್ಮಕ್ಳು ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಾವು ಪ್ರಯತ್ನ ಪಟ್ಟರೆ ನಾವು ಮೇಲೆ ಬರೋದು. ಯಾವತ್ತೂ ಪ್ರಯತ್ನ ಮಾಡದೇ ಇದ್ದರೆ ಎಲ್ಲಿ ಮೇಲೆ ಬರ್ತೀವಿ. ಫಿಲಮ್ ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಮಕ್ಕಳಾಗಿರೋದ್ರಿಂದ ತುಂಬಾ ಮೋಟಿವೇಶ್ನಲ್ ಸಿಕ್ತು. ಈ ಫಿಲಮ್ನ ತೋರಿಸಿದ್ದಕ್ಕೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್, ಎ.ಸಿ.ಒ ಮ್ಯಾಮ್ ಹಾಗೂ ಸೆಕ್ರೆಟ್ರಿ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಒಂದು ಕಡೆ ಎಲ್ಲರಿಗೂ ತುಂಬಾ ಮೋಟಿವೇಶನ್ ಸಿಕ್ಕಿದೆ. ಇಟ್ ವಾಸ್ ನೈಸ್. ದ ಮೂವಿ ವಾಸ್ ನೈಸ್ ಬಿಕಾಸ್ ಯಾಕಂತಂದರೆ ಇದು ಎಜುಕೇಷನಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಯಾವ ಥರ ಪ್ರಯತ್ನ ಪಟ್ಟು ನಾವು ಈ ಥರ ಚಾಲೆಂಜ್ ತೊಗೊಂಡು ಎಲ್ಲ ಪ್ರಯತ್ನ ಪಟ್ಟಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಮನೆ ಬ್ಯಾಕ್ಗ್ರೌಂಡ್ ಸಪೋರ್ಟು ಇರಬೇಕು. ಎಲ್ಲ ಸಪೋರ್ಟ್ ಇದ್ರೂ ಈ ಥರ ಆಗ್ಬೋದು. ಅಥವಾ ನಾವು ಒಬ್ಬರೇ ಪ್ರಯತ್ನ ಪಟ್ಟರು ನಾವು ಕಷ್ಟಪಟ್ಟರೆ ಎಲ್ಲ ಮಾಡ್ಬೋದು. ಈ ಮೂವಿಯಿಂದ ನಾವು ತುಂಬ ಇನ್ಸ್ಪೈರ್ ಆಗಿದ್ದೀವಿ. ಮತ್ತು ಇದರಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ಯಾವಾಗಲೂ ಕಷ್ಟಪಡಬೇಕು, ಕಷ್ಟ ಅಂತ ಹಿಂದೆ ಬಿಡಬಾರ್ದು, ಯಾವಾಗಲೂ ಕಷ್ಟಪಟ್ಟು ಮುಂದೋಗಿ ಸಾಧಿಸಬೇಕು ಅಂತ ಹೇಳೋದು. ಈ ಮೂವಿನ ತುಂಬ ಇನ್ಸ್ಪೈರ್ ಆಗಿದೆ. ಹಾಗೆ ಅವ್ರ ಅಪ್ಪ ಅವ್ರನ್ನ ಜೆಂಡರ್ ಈಕ್ವಾಲಿಟಿ ಮಾಡಿದ್ರಿಂದ ಅವ್ರಿಗೆ ಸ್ವಲ್ಪ ಕೆಟ್ಟ ಅಭ್ಯಾಸ ಬಂದು ಅದೆಲ್ಲ ಮಾಡಬಾರ್ದು ಅಂತ ಈ ಮೂವಿ ನಮಗೂ ಒಂದು ರೀತಿಯಲ್ಲಿ ತಿಳಿಸಿದೆ. ಸೊ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ತುಂಬಾ ಚೆನ್ನಾಗಿ
ಎಲ್ಲೋ 1% ಎಲ್ಲರಿಗೂ ಒಂದು ಮೋಟಿವೇಶನ್ ಅನ್ನೋ ಸಿಕ್ಕಿದೆ. ಸೊ ನಾನು ಆಗಲೇ ಹೇಳ್ದಾಗೆ ನಮ್ಮ ಸ್ಕೂಲ್ ಪ್ರಿಮೈಸಸ್ ಹೆಡ್ ಆಫ್ ದಿ ಸ್ಕೂಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಈ ಮೂವಿ ತೋರಿಸಿದ್ದಕ್ಕೆ ಥ್ಯಾಂಕ್ಸ್. ಆಲ್ ದ ಬೆಸ್ಟ್. We were truly honored to see this movie. It was truly motivational. ತುಂಬ ಚೆನ್ನಾಗಿತ್ತು. ಮತ್ತು ಅದು ಜೆಂಡರ್ ಪಾರ್ಶಾಲಿಟಿ ಎಂದಿಗೂ ಮಾಡಬಾರ್ದು. ಹೆಣ್ಮಗು ಅಥವಾ ಗಂಡು ಮಗು ಯಾವುದೇ ಹುಟ್ಟಿದ್ರೂ ಅದನ್ನು ದೇವರ ರೂಪದಲ್ಲಿ ತಗೋಬೇಕು. ಆಮೇಲೆ ಇದು ಕುಡಿಯೋ ಚಟ ಅದೆಲ್ಲ ಬಿಡಬೇಕು. ಅವ್ರ ಪೇರೆಂಟ್ಸ್ ಹೆಂಗಿರ್ತಾರೋ ಹಾಗೆ ಮಗು ಕೂಡ ಕಲಿಯುತ್ತೆ. ಸೊ ಇದೆಲ್ಲ ಬಿಟ್ಟು ಮತ್ತು ತುಂಬ ಎಜುಕೇಷನಲ್ ಆಗಿತ್ತು, ಮೋಟಿವೇಶನಲ್ ಆಗಿತ್ತು. ಇದೇ ಥರ ತುಂಬ ಮೂವೀಸ್ನ ಸ್ಕೂಲ್ ತಗೋಬರಲಿ ಅಂತ ಪ್ರತಿ ಸ್ಟೂಡೆಂಟು ಈ ಥರ ಫಿಲಮ್ ನೋಡಿ ಮೋಟಿವೇಟ್ ಆಗಬೇಕು. ಈ ಫಿಲಮ್ ನೋಡಿದ್ದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಸ್ಕೂಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಈ ಮೂವಿ ನೋಡಿ ಮೋಟಿವೇಟ್ ಆಗಬೇಕು. ಥ್ಯಾಂಕ್ ಯು. ದೆನ್ ಇನ್ನೂ ಹೊಸ ಮೋಟಿವೇಶನಲ್ ಮೂವಿ ತಗೋಬರಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಈ ಫಿಲಮಿಂದ ಅವರು ಒಂದು ಜೆಂಡರ್ ಈಕ್ವಾಲಿಟಿ ಅವರ ಅಪ್ಪ ತುಂಬ ಈಕ್ವಾಲಿಟಿ ತೋರಿಸಿದ್ರು. ಒಬ್ಬ ಡಾಟರ್ ಮತ್ತು ಒಬ್ಬ ಸನ್ ಬಗ್ಗೆ. ಅವರು ಬರೀ ಸನ್ ಬಗ್ಗೆ ಜಾಸ್ತಿ ಕೇರ್ ಮಾಡಿದ್ರು. ಡಾಟರ್ನ ಅವ್ರು ಒಂಥರ ಏನೋ ಲೈಕ್ ತುಂಬ ಪಾರ್ಶಾಲಿಟಿ ಮಾಡೋಕ್ಕೆ ನೋಡಿದ್ರು. ಬಟ್ ಅಂದರೂ ಆ ಹುಡುಗಿ ತುಂಬ ಫೇಸ್ನ ಮಾಡಿದ್ಲು, ತುಂಬ ಡಿಫಿಕಲ್ಟೀಸ್ನ ಫೇಸ್ ಮಾಡಿದ್ಲು. ಬಟ್ ಅಂದರೂ ಫೈನಲಿ ಶಿ ವನ್ ದ ಬ್ಯಾಟಲ್ ವಾಟ್ ಶಿ ವಾಸ್. ಆ್ಯಂಡ್ ಥ್ಯಾಂಕ್ ಯು. ಈ ಮೂವಿ ತುಂಬ ಇನ್ಸ್ಪಿರೇಷ್ನಲ್ ಆಗಿತ್ತು. ಇದರಿಂದ ನಮಗೇನು ಅರ್ಥ ಆಗತ್ತೆ ಅಂತಂದರೆ, ಹೆಣ್ಣಾಗಿರಲಿ ಗಂಡಾಗಿರಲಿ ನಾವು ಜೆಂಡರ್ನ ನೋಡಬಾರ್ದು, ಅವರಲ್ಲಿರೋ ಒಳ್ಳೆ ಮನಸ್ಸನ್ನ ನೋಡಬೇಕು. ಈ ಮೂವಿಗೆ ತೋರಿಸಿದ್ದಕ್ಕೆ ನಮ್ಮ ಸ್ಕೂಲವ್ರಿಗೆ ತುಂಬ ಥ್ಯಾಂಕ್ಸ್. ಈ ಮೂವಿಯಿಂದ ನಮಗೆ ತುಂಬ ಮೋಟಿವೇಶನ್ ಬಂದಿದೆ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಸಿನಿಮಾ. ತುಂಬ ಚೆನ್ನಾಗಿತ್ತು. ನಮ್ಮ ಸ್ಕೂಲವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಈ ಮೂವಿ ತೋರಿಸಿದ್ದಕ್ಕೆ. ನನ್ನ ಹೆಸರು ಬಂದು ದೀಪಿಕಾ ಅಂತ. ಸೊ ಇಲ್ಲಿ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಹೇಳಿಕೊಡ್ತಿದ್ದೀನಿ ಸೈಂಟ್ ಫಿಲೋಮಿನಾಸಲ್ಲಿ. ಮೂವಿ ಬಂದು ತುಂಬ ಅಂದರೆ ತುಂಬ ಮಕ್ಕಳಿಗೆ ಇಷ್ಟ ಆಗಿದೆ. ತುಂಬ ಜನ ಅಳ್ತಿದ್ರು ಕೂಡ. ನಮ್ಮ ಗರ್ಲ್ಸ್ ಏನಿದ್ದಾರೆ ತುಂಬ ಪಾಪ ತುಂಬ ಮನ್ಸಿಗೆ ತೊಗೊಂಡು ತುಂಬ ಜನ ಅಳ್ತಿದ್ರು ಕೂಡ. ಮಕ್ಕಳಿಗೆಲ್ಲ ತುಂಬ ಮನ್ಸಿಗೆ ನಾಟಿದೆ ಅಂತ ಅನಿಸುತ್ತೆ. ಕೆಟ್ಟ ದಾರಿ ಹಿಡಿಬಾರ್ದು, ಅದರ ಪರಿಣಾಮ ಏನು, ಶ್ರಮ ಹೇಗೆ ಪಡಬೇಕು ಅನ್ನೋದು. ಸೊ ಇದನ್ನು ಜೀವನದಲ್ಲೂ ಅಳವಡಿಸ್ಕೊಡ್ತಾರೆ ಮಕ್ಕಳು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಸೊ ಇಡೀ ಸ್ಕೂಲ್ ವತಿಯಿಂದ ನಮ್ಮ ಚಿತ್ರತಂಡಕ್ಕೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಹೇಮಂತ್ ಅಂತ ಹೇಳಿ, ನಾನಿಲ್ಲಿ ಇಂಗ್ಲೀಷ್ ಟೀಚರ್. ಎಸ್ಪೆಷಲಿ ಮೂವಿ ಟೈಟಲ್ಲೇ ತುಂಬ ಆಪ್ಟಬಲ್ ಆಗಿರೋವಂಥದ್ದು. ನಾನು ಇವಳ ಅಭಿಮಾನಿ ಅನ್ನೋದಕ್ಕಿಂತ ಅವಳಷ್ಟು ಸ್ವಾಭಿಮಾನಿ ಅಂತ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ತಂದೆಯ ಆ ರೀತಿ ಮಗನಾಗೋದಕ್ಕಿಂತ ತಾಯಿಗೆ ಒಳ್ಳೆಯ ಮಗಳಾಗಿರೋದು ತುಂಬ ಒಂದು ರೀತಿ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು. ಆ್ಯಂಡ್ ಎಸ್ಪೆಷಲಿ ಆ ಮಗುವಿನ ತಂದೆ ಇವರೇ ಅಂತ ಗೊತ್ತಾಯಿತು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಹಿಮ್. ಸೊ ನಿಜವಾಗ್ಲೂ ಮಗು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಸರ್. ಆ್ಯಂಡ್ ಆ ತಾಯಿ ಇಲ್ಲಿವರೆಗೂ ನಾನು ಅವ್ರನ್ನ ಸ್ಕ್ರೀನಲ್ಲಿ ಯಾವಾಗಲೂ ನೋಡೇ ಇಲ್ಲ. ಬಟ್ ತುಂಬ ಡಿಸರ್ವಿಂಗ್ ಕ್ಯಾರೆಕ್ಟರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕಿತ್ತು, ಅದ್ರ ಜೊತೆ ಒಂದು ಒಳ್ಳೆ ಮೆಸೇಜ್ ಬೇಕಿತ್ತು. ಅದು ಈ ಮೂವಿ ಕೊಟ್ಟಿದೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಎಲ್ಲರೂ ಮೂವಿ ನೋಡಿದ್ರ? ಹೌ ವಾಸ್ ಮೂವಿ? ಬೈ ವಾಚಿಂಗ್ ದಿಸ್ ಮೂವಿ, ಸೊ ನಮಗೆ ಜೀವನದಲ್ಲಿ ಮುನ್ನೋಗೋಕ್ಕೆ ಪ್ರಯತ್ನ ಇಂಪಾರ್ಟೆಂಟ್. ಓಕೆ ಎಸ್ ಲಿಸನ್. ಸೊ ನಮ್ಗೆ ಯಾವುದೇ ಒಂದು ಡಿಫೆಕ್ಟ್ ಇದೆ, ಇನ್ನೊಂದಿದೆ, ಒಂದು ನೆಗೆಟಿವ್ ಪಾಯಿಂಟ್ ಇದೆ ಅಂತ ಹೇಳಿ ನಾವು ಪ್ರಯತ್ನನ ಬಿಡಬಾರ್ದು. ಸೊ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಓಕೆ, ಜಸ್ಟ್ ಗಿವ್ ಇಟ್ ಟ್ರೈ, ಯು ಕ್ಯಾನ್ ಸಕ್ಸೀಡ್ ಎನಿಥಿಂಗ್. ಥ್ಯಾಂಕ್ ಯು. My name is Puneet. I am from St. Philomena's and I am studying in 10th standard. The movie was great, and there are the single thing to understand. There will be two. One is bad thing and good thing. We need to go which we have. Okay, thank you. Hi everyone, I am Lekhana.
from grade 9 C.V. Raman. Actually, I'm here to talk about this movie. First of all, I like to thank you, sir. Because ಇವಾಗ ಯಾರು ಈ ಥರ ಮೂವಿ ಯಾರು ತೆಗಿಯೋಕೆ ಹೋಗಲ್ಲ. ಬಿಕಾಸ್ ದೇ ಆರ್ ಸೋ ಮಾಸ್ ಫೈಟ್ಸ್, ಸಾಂಗ್ಸ್ ಇಷ್ಟ ಆಗೋದು. ಯಾರಿಗೂ ಎಜುಕೇಷನಲ್ ಮೂವಿ ಯಾರಿಗೂ ಇಷ್ಟ ಆಗಲ್ಲ. ಬಿಕಾಸ್ ದೇ ಡೋಂಟ್, ದಿಸ್ ಇಸ್ ನಾಟ್ ಆಲ್ಮೋಸ್ಟ್ ಫೇಮಸ್. But actually, I am so thankful because you took your step to show for every school. So I would like to thank especially from Sun Philomena for showing this nice movie. And ಇನ್ನೊಂದೇನು ಅಂದರೆ ಬಿಕಾಸ್ ಎಷ್ಟೊಂದು ಜನ ಈ ಥರ ನೆಗೆಟಿವಿಟಿ ಇದ್ದರೆ ದೇ ವಿಲ್ ನಾಟ್ ಟೇಕ್ ಅ ಸ್ಟೆಪ್, ದೇ ಆಲ್ವೇಸ್ ಟೇಕ್ ಅ ಸ್ಟೆಪ್ ಬ್ಯಾಕ್. ಈ ಮೂವಿಯಿಂದ ದೇ ಆರ್ ಶೋಯಿಂಗ್ ದಟ್ ಯಾವ ಥರ ಮುಂದೆ ಬರ್ಬೋದು, ಯಾವ ಥರ ಏನೇನು ಕೆಲಸ ಮಾಡ್ಬೋದು ಅಂತ. So I would like to thank everybody who has been joined this film and made this so nice. Thank you so much. Myself Pradiksha B and I am from grade 10th Aryabhatta from St. Philomena's Memorial School. And being a St. Philomena's student, I want to say that this was really an inspirational movie to worldwide. Ellaru nodbekagironta movie. Hi everyone, my name is Ganavi and I am from St. Philomena's School. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾ ಫುಲ್ ಇನ್ಸ್ಪೈರಿಂಗ್ ಆಗಿತ್ತು. ಎಲ್ಲ ಮಕ್ಳಿಗೂ ಇದು ಸೇರಬೇಕು ಅಂತ ಅನ್ಕೋತೀನಿ ನಾನು. ಅವಳಿಗೆ ಕಿವಿ ಕೇಳಿಸ್ಲಿಲ್ಲ ಅಂದ್ರು ಅವಳ ಸಾಧನೆಗೆ ನಾವೆಲ್ಲರೂ ಮೆಚ್ಚಬೇಕು ಅಂತ ಕೇಳ್ಕೊತೀನಿ.